ಭೇಟಿ ಮಾಡಿದಿರಿ? ಹೌದು, ಇಲ್ಲಿ ಮೊನ್ನೆ ಯಾರು ಇದು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವರಿಗೆ ಏನು ನಾವು ಸಹಾಯ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ ಅಂತ ಅವ್ರಿಗೆ ಒಂದು ಸಾಂತ್ವನ ಹೇಳಕ್ಕೆ ಬಂದಿದ್ದೆ. 2 ಲಕ್ಷ ಪರಿಹಾರ ಸಾಕಾಗುತ್ತೆ? ಅಲ್ಲ, ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಮಾತಾಡ್ತೀನಿ. ಮಾತಾಡ್ಕೊಂಡು ಅದನ್ನು ಒಂದು ಬೇರೆ ನಿರ್ಧಾರವನ್ನು ತಗೊಳ್ತೀವಿ. ಸರಿ, ಈಗ ಜಮೀರ್ ಅವರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಇಂಥ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಜನರ ಪ್ರಶ್ನೆ. ಎಲ್ಲ ನೋಡಿ ಅವ್ರು ಬರ್ತಾರೆ ಹೋಗ್ತಾರೆ, ಆದರೆ ನಾವು ನೋಡಿ ಅವರು ಸುಮ್ಮನೆ ಏನೋ ಮಾತಾಡೋದು ಬೇಡ. ಖಂಡಿತ ಅವರು ಕೂಡ ಬರ್ತಾರೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಸಂಪರ್ಕದಲ್ಲೂ ಇದ್ದಾರೆ, ಅವ್ರ ಫೋನಲ್ಲೂ ಕೂಡ ಮಾತನಾಡಿದ್ದಾರೆ ಮತ್ತು ಶ್ರೀನಿವಾಸ್ ಅವ್ರ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದಾರೆ, ಫ್ಯಾಮಿಲಿಯವ್ರ ಜೊತೆನೂ ಕೂಡ ಫೋನಲ್ಲೆಲ್ಲ ಮಾತಾಡಿದ್ದಾರೆ. ಅದರಿಂದ ಅವರು ಕೂಡ ಏನು ಸಹಾಯ ಆಗುತ್ತೆ ವೈಯಕ್ತಿಕ ಕೂಡ ಮಾಡ್ತೀನಿ, ಪ್ಲಸ್ ಸರ್ಕಾರದಿಂದ ಅವ್ರು ಬೇರೆ ಏನೇನಾದರೂ ಅಗತ್ಯ ಏನು ನೀಡ್ತಕ್ಕಂಥದ್ದಕ್ಕೆ ನನಗೆ ಮಾಡಿಸ್ಕೊಡ್ತೀನಿ ಜಮೀರ್ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಅದನ್ನು ಅಷ್ಟಕ್ಕೆ ಅಷ್ಟು ಹೇಳಿದ್ರೆ ಸಾಕು. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಆರೋಗ್ಯ ಸಚಿವರಾಗಿ ಜನರಲ್ಲಿ ಅನುಮಾನ ಇದೆ, ಆತಂಕ ಇದೆ, ಏನು ಹೇಳ್ತೀವಿ? ನೋಡಿ, ಈಗಾಗಲೇ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳೋಕೆ ಹೋಗೋದಿಲ್ಲ. ಈಗ ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಇಡೀ ರಾಜ್ಯದಂತ ಹೋಗಿದೆ, ಅದೇ ಮೆಡಿಸಿನ್ ಹೋಗಿದೆ. ನೋಡಿ, ನಾನು ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಹೇಳೋದಿಲ್ಲ. ಬಳ್ಳಾರಿಯಲ್ಲಿ ಹೇಗೋ ಮಾತಾಡ್ತೀನಿ, ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿದೆಲ್ಲ ಹೇಳ್ತೀನಿ. ಯಾಕಂದರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀವಿ. ಏಕೆಂದರೆ ಈ ಥರ ಒಂದೇ ಸಲ ಏಕ್ದಮ್ ಇಷ್ಟು ದಿವಸ ಎಲ್ಲ ಒಂದು ಸಾವು ಆಗಿರಲಿಲ್ಲ ಆಸ್ಪತ್ರೆಯಲ್ಲಿ, ಈ ಏಪ್ರಿಲಿಂದ ನವಂಬರ್ವರೆಗೂ. ಅದು ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಇದ್ದೀನಿ. ಯಾಕೆಂದರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು, ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು, ಯಾಕಾಯಿತು, ಒಂದು ನಮ್ಮ ಸಂಶಯ ಹೆಚ್ಚಾಗಿದ್ದು ಇರ್ತಕ್ಕಂಥದ್ದು ಒಂದು ಇದರ ಮೇಲೆ ರಿಂಗರ್ ಲ್ಯಾಕ್ಟೇಟ್ ಮೇಲೆ. ಆದರೂ ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗಬೇಕು ತಾನೆ, ಆವಾಗಲೇ ನಾವು ಎಲ್ಲ ಮುಂದಿನ ಕ್ರಮಗಳು ತೊಗೊಳಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸರಿಪಡಿಸುವಂಥದ್ದು ಕೂಡ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ಬೇಕು, ಅದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಗೊತ್ತಾಗಿದ್ದ ತಕ್ಷಣ ನಾನು ಅಲ್ಲಿಂದನೇ ಒಂದು ಟೀಮ್ ಕಳಿಸ್ಕೊಟ್ಟೆ. ಈ ಥರ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವತ್ತೇ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಒಂದು ಟೀಮನ್ನು ಕಳಿಸ್ಕೊಟ್ಟು ಏನಾಗಿದೆ ತಿಳ್ಕೊಂಡು ಬನ್ನಿರಿ, ಏನ್ರಿ ಸಡನ್ನಾಗಿ ಈ ಥರ ಆಗಿದೆ ಅಂತ ಅವ್ರನ್ನ ಕಳಿಸ್ಕೊಟ್ಟು ಅವರು ಒಂದು ಬಂದು, ಯಾಕಂದರೆ ನಮಗೊಂದು ವರದಿ ಬೇಕಾಗಿತ್ತು, ಆ ವರದಿಯನ್ನು ಅವರು ಕೂಡ ಕೊಟ್ಟರು. ಆಮೇಲೆ ಇಲ್ಲಿಯ ನಮ್ಮ DHO ಮತ್ತು ಅವ್ರನ್ನೆಲ್ಲ ಬೆಂಗಳೂರು ಕೂಡ ಕರ್ಸ್ಕೊಂಡು ಮಾತಾಡೋದು, ಯಾಕಾಗಿದೆ ಏನಾಗಿದೆ. ಆಮೇಲೆ ನಮಗೆ ಸಂಶಯ ಬಂದಿದೆ, ಅದ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಹೌದು, ಇಲ್ಲಿ ಮೊನ್ನೆ ಯಾರು ಇದು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವರಿಗೆ ಏನು ನಾವು ಸಹಾಯ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ ಅಂತ ಅವ್ರಿಗೆ ಒಂದು ಸಾಂತ್ವನ ಹೇಳಕ್ಕೆ ಬಂದಿದ್ದೆ. 2 ಲಕ್ಷ ಪರಿಹಾರ ಸಾಕಾಗುತ್ತೆ? ಅಲ್ಲ, ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಮಾತಾಡ್ತೀನಿ. ಮಾತಾಡ್ಕೊಂಡು ಅದನ್ನು ಒಂದು ಬೇರೆ ನಿರ್ಧಾರವನ್ನು ತಗೊಳ್ತೀವಿ. ಸರಿ, ಈಗ ಜಮೀರ್ ಅವರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಇಂಥ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಜನರ ಪ್ರಶ್ನೆ. ಎಲ್ಲ ನೋಡಿ ಅವ್ರು ಬರ್ತಾರೆ ಹೋಗ್ತಾರೆ, ಆದರೆ ನಾವು ನೋಡಿ ಅವರು ಸುಮ್ಮನೆ ಏನೋ ಮಾತಾಡೋದು ಬೇಡ. ಖಂಡಿತ ಅವರು ಕೂಡ ಬರ್ತಾರೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಸಂಪರ್ಕದಲ್ಲೂ ಇದ್ದಾರೆ, ಅವ್ರ ಫೋನಲ್ಲೂ ಕೂಡ ಮಾತನಾಡಿದ್ದಾರೆ ಮತ್ತು ಶ್ರೀನಿವಾಸ್ ಅವ್ರ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದಾರೆ, ಫ್ಯಾಮಿಲಿಯವ್ರ ಜೊತೆನೂ ಕೂಡ ಫೋನಲ್ಲೆಲ್ಲ ಮಾತಾಡಿದ್ದಾರೆ. ಅದರಿಂದ ಅವರು ಕೂಡ ಏನು ಸಹಾಯ ಆಗುತ್ತೆ ವೈಯಕ್ತಿಕ ಕೂಡ ಮಾಡ್ತೀನಿ, ಪ್ಲಸ್ ಸರ್ಕಾರದಿಂದ ಅವ್ರು ಬೇರೆ ಏನೇನಾದರೂ ಅಗತ್ಯ ಏನು ನೀಡ್ತಕ್ಕಂಥದ್ದಕ್ಕೆ ನನಗೆ ಮಾಡಿಸ್ಕೊಡ್ತೀನಿ ಜಮೀರ್ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ಅಷ್ಟಕ್ಕೆ ಅಷ್ಟು ಹೇಳಿದ್ರೆ ಸಾಕು. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಆರೋಗ್ಯ ಸಚಿವರಾಗಿ ಜನರಲ್ಲಿ ಅನುಮಾನ ಇದೆ, ಆತಂಕ ಇದೆ, ಏನು ಹೇಳ್ತೀವಿ? ನೋಡಿ, ಈಗಾಗಲೇ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳೋಕೆ ಹೋಗೋದಿಲ್ಲ. ಈಗ ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಇಡೀ ರಾಜ್ಯದಂತ ಹೋಗಿದೆ, ಅದೇ ಮೆಡಿಸಿನ್ ಹೋಗಿದೆ. ನೋಡಿ, ನಾನು ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಹೇಳೋದಿಲ್ಲ. ಬಳ್ಳಾರಿಯಲ್ಲಿ ಹೇಗೋ ಮಾತಾಡ್ತೀನಿ,
ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿದೆಲ್ಲ ಹೇಳ್ತೀನಿ. ಯಾಕಂದರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀವಿ. ಏಕೆಂದರೆ ಈ ಥರ ಒಂದೇ ಸಲ ಏಕ್ದಮ್ ಇಷ್ಟು ದಿವಸ ಎಲ್ಲ ಒಂದು ಸಾವು ಆಗಿರಲಿಲ್ಲ ಆಸ್ಪತ್ರೆಯಲ್ಲಿ ಈ ಏಪ್ರಿಲಿಂದ ನವಂಬರ್ವರೆಗೂ. ಅದು ಆಗೋದಕ್ಕೆ ಏನು ಕಾರಣ ಅಂಥೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಇದ್ದೀನಿ. ಯಾಕೆಂದರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು, ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು, ಯಾಕಾಯಿತು, ಒಂದು ನಮ್ಮ ಸಂಶಯ ಹೆಚ್ಚಾಗಿದ್ದು ಇರ್ತಕ್ಕಂಥದ್ದು ಒಂದು ಇದರ ಮೇಲೆ ರಿಂಗರ್ ಲ್ಯಾಕ್ಟೇಟ್ ಮೇಲೆ. ಆದರೂ ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗಬೇಕು ತಾನೆ, ಆವಾಗಲೇ ನಾವು ಎಲ್ಲ ಮುಂದಿನ ಕ್ರಮಗಳು ತೊಗೊಳಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸರಿಪಡಿಸುವಂಥದ್ದು ಕೂಡ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ಬೇಕು, ಅದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಗೊತ್ತಾಗಿದ್ದ ತಕ್ಷಣ ನಾನು ಅಲ್ಲಿಂದನೇ ಒಂದು ಟೀಮ್ ಕಳಿಸ್ಕೊಟ್ಟೆ. ಈ ಥರ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವತ್ತೇ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಒಂದು ಟೀಮನ್ನು ಕಳಿಸ್ಕೊಟ್ಟು ಏನಾಗಿದೆ ತಿಳ್ಕೊಂಡು ಬನ್ನಿರಿ, ಏನ್ರಿ ಸಡನ್ನಾಗಿ ಈ ಥರ ಆಗಿದೆ ಅಂತ ಅವ್ರನ್ನ ಕಳಿಸ್ಕೊಟ್ಟು ಅವರು ಒಂದು ಬಂದು, ಯಾಕಂದ್ರೆ ನಮಗೊಂದು ವರದಿ ಬೇಕಾಗಿತ್ತು, ಆ ವರದಿಯನ್ನು ಅವರು ಕೂಡ ಕೊಟ್ಟರು. ಆಮೇಲೆ ಇಲ್ಲಿಯ ನಮ್ಮ DHO ಮತ್ತು ಅವ್ರನ್ನೆಲ್ಲ ಬೆಂಗಳೂರು ಕೂಡ ಕರ್ಸ್ಕೊಂಡು ಮಾತಾಡೋದು, ಯಾಕಾಗಿದೆ ಏನಾಗಿದೆ. ಆಮೇಲೆ ನಮಗೆ ಸಂಶಯ ಬಂದಿದೆ, ಅದ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಹೌದು, ಇಲ್ಲಿ ಮೊನ್ನೆ ಯಾರು ಇದು ಸುಮಯ ಮೊನ್ನೆ ಸುಮಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವರಿಗೆ ಮತ್ತೆ ದಿಢೀರಾಗಿ ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳಿದೆ, ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವ್ರಿಗೆ ಏನು ನಾವು ಸಹಾಯ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ ಅಂತ ಅವ್ರಿಗೊಂದು ಸಾಂತ್ವನ ಹೇಳಕ್ಕೆ ಬಂದಿದ್ದೆ. 2 ಲಕ್ಷ ಪರಿಹಾರ ಸಾಕಾಗುತ್ತೆ? ಇಲ್ಲ, ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ಕೊಂಡು ಅದನ್ನು ಒಂದು ಬೇರೆ ನಿರ್ಧಾರವನ್ನು ತಗೊಳ್ತೀವಿ. ಸರಿ, ಈಗ ಜಮೀರ್ ಅವರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಇಂಥ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಜನರ ಪ್ರಶ್ನೆ. ಎಲ್ಲ ನೋಡಿ ಅವ್ರು ಬರ್ತಾರೆ ಹೋಗ್ತಾರೆ, ಆದರೆ ನಾವು ನೋಡಿ ಅವರು ಸುಮ್ಮನೆ ಏನೋ ಮಾತಾಡೋದು ಬೇಡ. ಖಂಡಿತ ಅವರು ಕೂಡ ಬರ್ತಾರೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಸಂಪರ್ಕದಲ್ಲೂ ಇದ್ದಾರೆ, ಅವ್ರ ಫೋನಲ್ಲೂ ಕೂಡ ಮಾತನಾಡಿದ್ದಾರೆ ಮತ್ತು ಶ್ರೀನಿವಾಸ್ ಅವ್ರ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದಾರೆ, ಫ್ಯಾಮಿಲಿಯವ್ರ ಜೊತೆನೂ ಕೂಡ ಫೋನಲ್ಲೆಲ್ಲ ಮಾತಾಡಿದ್ದಾರೆ. ಅದರಿಂದ ಅವರು ಕೂಡ ಏನು ಸಹಾಯ ಆಗುತ್ತೆ ವೈಯಕ್ತಿಕ ಕೂಡ ಮಾಡ್ತೀನಿ, ಪ್ಲಸ್ ಸರ್ಕಾರದಿಂದ ಅವ್ರು ಬೇರೆ ಏನೇನಾದರೂ ಅಗತ್ಯ ಏನು ನೀಡ್ತಕ್ಕಂಥದ್ದಕ್ಕೆ ನನಗೆ ಮಾಡಿಸ್ಕೊಡ್ತೀನಿ ಅಂತ ಜಮೀರ್ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ಅಷ್ಟಕ್ಕೆ ಅಷ್ಟು ಹೇಳಿದ್ರೆ ಸಾಕು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಆರೋಗ್ಯ ಸಚಿವರಾಗಿ ಜನರಲ್ಲಿ ಅನುಮಾನ ಇದೆ, ಆತಂಕ ಇದೆ, ಏನು ಹೇಳ್ತೀವಿ? ನೋಡಿ, ಈಗಾಗಲೇ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಅದನ್ನ ಹೇಳೋಕೆ ಹೋಗೋದಿಲ್ಲ. ಈಗ ನಾವು ನಾವೆಲ್ಲ ಪಾಸ್ ಆಗಿದೆ ಸರ್, ಎಲ್ಲ ಇಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲ, ಇಡೀ ರಾಜ್ಯದಂತ ಹೋಗಿದೆ ಅದೇ ಮೆಡಿಸಿನ್ ಹೋಗಿ. ನೋಡಿ, ನಾನು ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಹೇಳೋದಿಲ್ಲ, ಬಳ್ಳಾರಿಯಲ್ಲಿ ಹೇಗೋ ನಾನು ಮಾತಾಡ್ತೀನಿ, ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿದೆಲ್ಲ ಹೇಳ್ತೀನಿ. ಯಾಕಂದರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀವಿ. ಏಕೆಂದರೆ ಈ ಥರ ಒಂದೇ ಸಲ ಏಕ್ದಮ್ ಇಷ್ಟು ದಿವಸ ಎಲ್ಲ ಒಂದು ಸಾವು ಆಗಿರಲಿಲ್ಲ ಆಸ್ಪತ್ರೆಯಲ್ಲಿ ಈ ಏಪ್ರಿಲಿಂದ ನವಂಬರ್ವರೆಗೂ. ಅದು ಆಗೋದಕ್ಕೆ ಏನು ಕಾರಣ ಅಂಥೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಇದ್ದೀನಿ. ಯಾಕೆಂದರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು, ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು, ಯಾಕಾಯಿತು, ಒಂದು ನಮ್ಮ ಸಂಶಯ ಹೆಚ್ಚಾಗಿದ್ದು ಇರ್ತಕ್ಕಂಥದ್ದು ಒಂದು ಇದರ ಮೇಲೆ ರಿಂಗರ್ ಲ್ಯಾಕ್ಟೇಟ್ ಮೇಲೆ. ಆದರೂ ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗಬೇಕು ತಾನೆ, ಆವಾಗಲೇ ನಾವು ಎಲ್ಲ ಮುಂದಿನ ಕ್ರಮಗಳು ತೊಗೊಳಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸರಿಪಡಿಸುವಂಥದ್ದು ಕೂಡ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ಬೇಕು, ಅದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಗೊತ್ತಾಗಿದ್ದ ತಕ್ಷಣ ನಾನು ಅಲ್ಲಿಂದನೇ ಒಂದು ಟೀಮ್ ಕಳಿಸ್ಕೊಟ್ಟೆ. ಈ ಥರ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವತ್ತೇ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಒಂದು ಟೀಮನ್ನು ಕಳಿಸ್ಕೊಟ್ಟು ಏನಾಗಿದೆ ತಿಳ್ಕೊಂಡು ಬನ್ನಿರಿ, ಏನ್ರಿ ಸಡನ್ನಾಗಿ ಈ ಥರ ಆಗಿದೆ ಅಂತ ಅವ್ರನ್ನ ಕಳಿಸ್ಕೊಟ್ಟು ಅವರು ಒಂದು ಬಂದು, ಯಾಕಂದ್ರೆ ನಮಗೊಂದು ವರದಿ ಬೇಕಾಗಿತ್ತು, ಆ ವರದಿಯನ್ನು ಅವರು ಕೂಡ ಕೊಟ್ಟರು. ಆಮೇಲೆ ಇಲ್ಲಿಯ ನಮ್ಮ DHO ಮತ್ತು ಅವ್ರನ್ನೆಲ್ಲ ಬೆಂಗಳೂರು ಕೂಡ ಕರ್ಸ್ಕೊಂಡು ಮಾತಾಡೋದು, ಯಾಕಾಗಿದೆ ಏನಾಗಿದೆ. ಆಮೇಲೆ ನಮಗೆ ಸಂಶಯ ಬಂದಿದೆ, ಅದ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು.